ನೀನು ಶ್ರೀನಿವಾಸ, ನಾನು ಈ ನಿವಾಸ. ಹೇಗಾಯ್ತು ವೇಷ? ಹೇಳ್ತೇನೆ, ಸ್ವಲ್ಪ ನಿಲ್ಲು. ನೀನು ಮೇಳದಲ್ಲಿದ್ರೆ ಯಜಮಾನರಿಗೆ ಒಳ್ಳೆ ಉಳಿತಾಯ ಉಂಟು. ಯಾಕೋ? ಬಣ್ಣ ಹಾಕಿದ್ದು ಸ್ವಲ್ಪ ತೆಳ್ಳಗಾಯ್ತು, ವೇಷ ಒಳ್ಳೆ ವೇಷ ಲಾಯ್ಕಾಯ್ತು. ವೇಷ ಲಾಯ್ಕಾಯ್ತು. ಬೇರೆ ನೀನು ಕೇಂದ್ರಕ್ಕೆ ಹೋಗಿ ಬರೋದು ಒಳ್ಳೇದು. ಯಾಕೋ? ನಿನ್ನ ಕುಣಿತ ಸರಿ ಇಲ್ಲ. ವೇಷ ಒಳ್ಳೆ, ವೇಷ ಮತ್ತೆ ನೀನು ಮಾತನಾಡುವುದು ಸರಿ ಇಲ್ಲ, ವ್ಯಾಕರಣ ದೋಷ ಉಂಟು. ಒಳ್ಳೆ ವ್ಯಾಕರಣ ಶಾಸ್ತ್ರಜ್ಞರಿಂದ ಕಲಿಯುವುದು ಒಳ್ಳೆಯದು. ವೇಷ ಒಳ್ಳೆಯದು, ವೇಷ ಮುಂದೆ ನೀವು ಕಟ್ಟಿದ್ದೆಲ್ಲ ಸರಿಯಾಗಲಿಲ್ಲ, ಸ್ವಲ್ಪ ಅದಕ್ಕೆ ನೀವು ಕಟ್ಲಿಕ್ಕೆ ಆದಿತ್ತು, ವೇಷ ಮಾಡ್ಲಿಕ್ಕೆ ಇನ್ನೂ ಆಗಲಿಲ್ಲ. ವೇಷ ಒಳ್ಳೆಯಾಗಿದೆ, ವೇಷ. ಮತ್ತೆ ಯಾವುದು ಸರಿ ಉಂಟು? ಯಾವುದು ಸರಿ ಉಂಟು ಅಂತ ನನ್ನದು ಪ್ರಶ್ನೆ. ಈಗ ಏನಾಗಿದೆ ಅಂತ ಒಂದು ಪ್ರಶ್ನೆ. ಇಷ್ಟು ಚಂದದಿಂದ ಕಿರಾತರ ವೇಷ ಮಾಡ್ತಾರೆ. ಮತ್ತೆ ಕಿರಾತ್ರೆ ಹೇಗಿರ್ಬೇಕು? ಕಿರಾತರು ಹೇಗಿರ್ಬೇಕು? ಇಬ್ಬರೇ ಹೌದಾ? ಕಿರಾತರಿಗೆ ಬರುವಾಗ ಪಡೆಗಳು ಬೇಕು, ಅಂತ ಬೊಟ್ಟೆ ಹಾಕೊಂಡು ಬರಬೇಕು. ಆಮೇಲೆ ಕಿರಾತರಿಗೆ ಓರೆ ನಾಮ, ನಿನ್ನದು 3 ನಾಮ ನೇರ ಉಂಟ. ಇವತ್ತು 3 ನಾಮ ಒಳ್ಳೆಯದು. ಇನ್ನು 3 ನಾಮವೆಲ್ಲ ಸೇವೆ ಇವತ್ತು. ಯಾಕೆ ಸೇವಾ ಭಾವದಿಂದ ಇಷ್ಟೊಂದವಾಗಿ ಹೊರಟದ್ದು ಯಾಕೆ? ಏನಾದ್ರು ಸಿಕ್ಕಿರೋದು ಶಾಲು ಬಿಟ್ರೆ ಬೇರೆ ಸೇವೆ ಅಂತ ಉದಾಸೀನ ಮಾಡ್ಲಿಕ್ಕೆ ಉಂಟು. ಅದಿಲ್ಲ, ಆ ಬಗ್ಗೆ ನನಗೆ ವಿಶ್ವಾಸ ಉಂಟು. ನಾವು ಹೊರಟ ವೃತ್ತಿಯಲ್ಲಿ ಎಷ್ಟು ನಮಗೆ ಬೇಕೋ ಬೇಡ. ಇಷ್ಟು ಚಂದದಿಂದ ಯಾಕಪ್ಪ ಕಿರಾತರ ವೇಷ? ಅದಕ್ಕೆ ಅರ್ಥವಾಗಿದೆ ನಿಮ್ಮ ಭಾವ ಏನು ಅಂತ. ವೇಷ, ಭಾಷೆ, ಭೂಷಣ ಒಂದಕ್ಕೊಂದು ಸಂಬಂಧವುಳ್ಳದ್ದಾಗಿರಬೇಕು. ಅದಲ್ಲದೆ ಚಂದದಿಂದ ಕಿರಾತ ವೇಷವನ್ನು ತಡೆದುದು ಯಾಕೆ? ಉದ್ದೇಶ 2 ಮಾತ್ರವಲ್ಲ, ಮತ್ತೆ ಮೃಗಾಕ್ಷಿಯರ ಬೇಟೆಯು ಈಗ ಎನ್ನುವುದಕ್ಕಾಗಿ ಉತ್ಸಾಹಿತನಾಗಿ ಹೊರಟು. ಇವರು ಬರಲಿ, ಅವರು ಬೇಡ, ನೀನು ಬಾ. ಈಗ ಯಾರೊಟ್ಟಿಗೆ ಬಂದ್ರು ನಿನ್ನೊಟ್ಟಿಗೆ ಬರುದಿಲ್ಲ. ಯಾಕೋ? ನೀನು ಮೋಸ ಮಾಡ್ತೀನಿ. ನಾನು ಸಹ ಮೋಸ ಮಾಡ್ತೇನೆ. ನೀನು ಸಮೋಸ ಮಾಡ್ತೀಯ. ಅವತ್ತು ಕೃಷ್ಣನಾಗಿದ್ದಾಗ ನಾನು ವಿಜಯನಾಗಿದ್ದೆ, ನನಗೆ ಮೋಸ ಮಾಡಲಿಲ್ಲ. ಏನು ಮಾಡಿದ್ದೆ? ನೀನು ಎಷ್ಟು ಮದುವೆ ಆಗಿದ್ದೆ? 14,108 ಕೆಲವು. ನೀನು ಅಷ್ಟು ಮದುವೆ ಆಗಿದ್ದೆ ಹೌದಾ? ನನಗೆ ಒಂದು ತುಂಡು ಹೆಂಡತಿ ಕೊಟ್ಟಿದ್ದೇನೆ. ಒಂದು ಮಾತಿಗೆ ಹೇಳು. ಆ ಮಾತಿಗೆ ಒಂದು ವ್ಯವಹಾರ ಮಾತ್ರ ಉಂಟು. ನೀನು ಮದುವೆ ಆಗುವಾಗ ನನ್ನಲ್ಲಿ ಹೇಳುವುದಿಲ್ಲ, ನನಗೆ ಮದುವೆ ಮಾಡಿಸುವುದಿಲ್ಲ. ನಿನಗೆ ಹುಡುಕೋಣ, ಯೋಚನೆ ಮಾಡಬೇಡ. ನನ್ನ ತಮ್ಮಂದಿರು ಮದುವೆ ಆಗ್ತಾರೆ, ನನಗೆ ಆದಿತ್ತು. ನಿನಗೂ ಮತ್ತೆ ಆಗುತ್ತದೆ, ಯೋಚನೆ ಮಾಡಬೇಕು. ನಾನಲ್ಲಿ ನನ್ನ ಹೊತ್ತುಕೊಂಡೇ ಬರಬೇಕಷ್ಟೇ. ಈ ಸಲ ತಿರುಗಾಟದಲ್ಲಿ ಎಲ್ಲಿಯಾದರೂ ಹೊತ್ತುಕೊಂಡು ಬರುವುದಕ್ಕೆ ಸಿಗುತ್ತದೆ, ನೋಡೋಣ. ನಿನ್ನ ಮಾತಿನ ಭಾವ ಅರ್ಥವಾಯಿತು. ನಾನು ಆಗಲೇ ಬಂದಿದ್ದೇನೆ. ನನ್ನ ಮುಖಕ್ಕೊಂದು ಮನೆಯ ತುಂಡು ಬಿಸಾಡಿದ್ಯೋ ನೀನು? ಅದು ಹಾಗುಂಟು. ಮನೆ ತುಂಬ ಬಿಸಾಡಿದ್ರಾದಿತ್ತು ಅಲ್ಲ. ಹಾಗಾದ್ರೆ ನನಗೊಂದು ಮದುವೆ ಮಾಡಿಸುವುದಿತ್ತು. 16,008 ಮದುವೆ ಆಗಿದೆ, ನನಗೊಂದು ಮದುವೆ ಮಾಡಿಸಿದ್ದೆ. ಈ ಸಲ ಬರಬೇಕು ಅಂತಾದ್ರೆ ಏನಾಗ್ಬೇಕು? ನನಗೆ ಮದುವೆ ಮಾಡಿಸಿ. ಎಷ್ಟಾಗಬೇಕು? ಒಂದು ನಿನ್ನಷ್ಟು ಬೇಡ, ಒಂದು 8 ಆದ್ರೂ ಸಾಕು. ಏನು ಮಾಡಿ? ಕಷ್ಟ ಆದ್ರೆ ನೀನಿದ್ಯಲ್ಲ ಸುಧಾರಿಸಲಿ. ಹಾಗೆ ನಿನಗಷ್ಟು ಭರವಸೆ ಇದೆ ಅಂತಾದ್ರೆ ಸರಿ. ನನ್ನ ಆಪ್ತ ಮಿತ್ರ. ಬೇಕಾದ್ರೆ ವ್ಯವಸ್ಥೆಯನ್ನು ಮಾಡೋಣ.